ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರೆದಿರೋದು ಎಸ್ ಷಡಕ್ಷರಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಅಲ್ಲಿ ಏನಿದೆ ಅಂತ. ಚಾಪ್ಟರ್ ಹೆಸರು ಹರಾಜಿನಲ್ಲಿ ಹಳೆಯ ಹಾರ್ಮೋನಿಯಂಗೆಷ್ಟು ಹಣ ಅನ್ನೋ ಚಾಪ್ಟರ್ ಇದು. ತುಂಬಾ ಚೆನ್ನಾಗಿದೆ. ನೋಡೋಣ ಏನಿದೆ ಅಂತ. ಒಂದು ಅರ್ಥಗರ್ಭಿತ ಕಥೆ ಅಂತ ಹೇಳಿ ಷಡಕ್ಷರಿ ಸರ್ ಮೊದಲೇ ಹೇಳಿಬಿಟ್ಟಿದ್ದಾರೆ. ವ್ಯಕ್ತಿತ್ವ ವಿಕಸನದ ತರಬೇತುದಾರರು ಹೇಳಿದ್ದು. ಒಮ್ಮೆ ಹಳೆಯ ಗೃಹೋಪಯೋಗಿ ವಸ್ತುಗಳ ಹರಾಜು ನಡೀತಾ ಇತ್ತು. ಅಂದ್ರೆ ಒಂದಿನ ಒಬ್ಬ ಏನ್ ಮಾಡ್ತಾ ಇದ್ದ, ತನ್ನ ಮನೇಲಿ ಇರ್ತಕ್ಕಂತ ಹಳೆ ವಸ್ತುಗಳನ್ನೆಲ್ಲ ಹರಾಜ್ ಹಾಕ್ತಾ ಇದ್ದ. ಅವೆಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ, ಎಷ್ಟು ದುಡ್ಡು ಬರುತ್ತೆ ಬರ್ಲಿ ಅನ್ನೋ ಕಾರಣಕ್ಕೆ ಹರಾಜು ಇಟ್ಟಿದ್ದ ಹೊರಗೆ. ಹರಾಜು ಹಾಕುವವನು ಪ್ರತಿಯೊಂದು ವಸ್ತುಗಳನ್ನು ಆಕರ್ಷಕ ಮಾತುಗಳಿಂದ ವಿವರಿಸಿ ಹೆಚ್ಚು ಬೆಲೆ ಬರುವಂತೆ ಮಾಡ್ತಾ ಇದ್ದ. ಅಂದ್ರೆ ತನ್ನ ಮಾತಿನಲ್ಲೇ ಅವನು ಅಟ್ರಾಕ್ಟ್ ಮಾಡ್ತಾ ಇದ್ದ. ಅಟ್ರಾಕ್ಟ್ ಮಾಡಿ ಜನರನ್ನ ಈ ವಸ್ತುಗಳನ್ನ ಹೆಚ್ಚು ದುಡ್ಡಿಗೆ ತಗೊಳ್ಳೋ ತರ ಮಾತಾಡ್ತಾ ಇದ್ದ ಅವನು. ಈ ಸೋಫಾ ವಿದೇಶದ್ದು, ನಮ್ಮ ದೇಶದಲ್ಲಿ ಇಂತಹದ್ದು ಸಿಗ್ಲಿಕ್ಕಿಲ್ಲ ಎಂದು ಹೇಳಿ ಬಹುಶಃ 1,000 ರೂಪಾಯಿ ಹಳೆಯ ಸೋಫಾವನ್ನ ಇವನು 4,000 ರೂಪಾಯಿಗೆ ಮಾರಿದ. ಅಂದ್ರೆ ಆತರ ಹೇಳ್ತಾ ಇದ್ದ. ಜನರು ಫುಲ್ ಬಿದ್ದೋಗ್ಬಿಡ್ಬೇಕು ಆ ತರ ಹೇಳ್ತಾ ಇದ್ದಾನ. ಮಾರ್ದ. 1,000 ರೂಪಾಯಿ ಸೋಫಾನ 4,000 ರೂಪಾಯಿ ಮಾರ್ದ. ಅದು ಯಾವ್ದು ಹಳೆಯ ಸೋಫಾ. ಆಯ್ತಾ. ಇದರಿಂದಾಗಿ ಎಲ್ಲಾ ವಸ್ತುಗಳು ಒಳ್ಳೊಳ್ಳೆಯ ಬೆಲೆಗೆ ಮಾರಾಟವಾದವು. ಕೊನೆಯಲ್ಲಿ ಒಂದು ಹಳೆಯ ಹಾರ್ಮೋನಿಯಂ ಉಳಿದಿತ್ತು. ಹಾರ್ಮೋನಿಯಂ ಮೇಲೆ ತುಂಬಾ ಧೂಳಿತ್ತು. ಹಲವಾರು ವರ್ಷಗಳಿಂದ ಅದನ್ನ ಉಪಯೋಗಿಸಿರ್ಲಿಲ್ಲ. ಅದರಿಂದ ಸ್ವರ ಬರುತ್ತದೋ ಇಲ್ಲವೋ ಅಂತಾನು ಸಹ ಗೊತ್ತಿರ್ಲಿಲ್ಲ. ಆತ ಅಪರೂಪದ ಎಲ್ಲೂ ಸಿಗದ ಹಾರ್ಮೋನಿಯಂ ಇದೆ, ಇದರ ಬೆಲೆ ಬರೀ 1,000 ರೂಪಾಯಿ ಅಂತ ಹೇಳಿ ಕೂಗ್ತಾನವನು. ಅದನ್ನು ಕೊಳ್ಳಲು ಯಾರು ಮುಂದೆ ಬರ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ದ ಅವನು, ಅಯ್ಯೋ ಯಾರು ಬರ್ಲಿಲ್ಲ 1,000 ರೂಪಾಯಿ ಅಂತ, ನೋಡೋಣ ಕಡಿಮೆ ಹೇಳೋಣ ಅಂತ ಏನ್ ಹೇಳ್ದ, 500 ರೂಪಾಯಿ ಹಾರ್ಮೋನಿಯಂಗೆ ಅಂತ ಕೂಗ್ತಾನೆ. ಆಗ್ಲೂ ಯಾರು ಬರ್ಲಿಲ್ಲ. ಅಯ್ಯೋ 500 ರೂಪಾಯಿಗೂ ಬರ್ಲಿಲ್ವಾ ಅಂತ ಹೇಳಿ ಏನ್ ಮಾಡ್ತಾನೆ, 200 ರೂಪಾಯಿಗೆ ಹೋಗ್ತಾನೆ, 300 ರೂಪಾಯಿಗೆ ಹೋಗ್ತಾನೆ, ಎಷ್ಟೋ 100 ರೂಪಾಯಿಗೆ ಹೋಗ್ತಾನೆ. ಲಾಸ್ಟಿಗೆ ಎಲ್ಲಿಗೆ ಬರ್ತಾನೆ, 50 ರೂಪಾಯಿಗೆ ಬರ್ತಾನೆ. ಬರೀ ಈ ಹಾರ್ಮೋನಿಯಂ ಬೆಲೆ ಬರೀ 50 ರೂಪಾಯಿ, ಯಾರು ಬೇಕಿದ್ರು ತಗೋಬಹುದು ಅಂತ ಕೂಗ್ತಾನೆ. ಆ 50 ರೂಪಾಯಿಗೂ ತಗೊಳಕ್ಕೂ ಕೊನೆಗೂ ಯಾರು ಬರ್ಲಿಲ್ಲ. ಆಗ ಮೂಲೆಯಲ್ಲಿ ಒಂದು ಮುದುಕ ಇದನ್ನೆಲ್ಲ ನೋಡ್ಕೊಂಡು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ನೋಡ್ತಾ ಕೂತಿತ್ತು ಒಂದ್ ಮುದುಕ. ಆ ಮುದುಕ ಎದ್ದು ಹಾರ್ಮೋನಿಯಂ ಬಳಿ ಬಂದು, ನನಗೆ ಸ್ವಲ್ಪ ಸಮಯ ಕೊಡ್ತೀರಾ ಅಂತ ಹೇಳಿ ಅವನೇನ್ ಹರಾಜ್ ಹಾಕ್ತಾ ಇದ್ನಲ್ಲ ಮಾಲೀಕ, ಅವನನ್ನ ಆ ಮುದುಕ ಕೇಳ್ತು. ಸರ್ ನಂಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತು. ಅವನು ಹ್ಞೂ ಸರಿ ಅಂದ್ಮೇಲೆ ಒಂದ್ ಬಟ್ಟೆ ತಗೊಂಡು ಹಾರ್ಮೋನಿಯಂ ಮೇಲಿದ್ದ ಧೂಳನ್ನು ಚೆನ್ನಾಗಿ ಒರೆಸ್ತು ಅಜ್ಜ. ಆಮೇಲೆ ತಿಥಿಯನ್ನು, ಮನೆಗಳನ್ನು, ಶ್ರುತಿ ಬಿರಡೆಗಳನ್ನು ಎಳೆದು ತಳ್ಳಿ ಹೊಂದಾಣಿಕೆ ಮಾಡಿದ. ಹಾರ್ಮೋನಿಯಂ ಅನ್ನು ನಿಧಾನವಾಗಿ ನುಡಿಸತೊಡಗಿದ. ಆತ ಎಲ್ಲವನ್ನು ಒರೆಸಿ ಕ್ಲೀನ್ ಮಾಡಿ ಹಾರ್ಮೋನಿಯಂನ ನಿಧಾನವಾಗಿ ನುಡ್ಸೋಕ್ ಶುರು ಮಾಡಿದ್ರು. ಅದರಿಂದ ವಿಕಾರ ಧ್ವನಿ ಬಂತು. ಅದ್ರ ಕೆಟ್ಟದಾಗ ಧ್ವನಿ ಕೇಳಿಸ್ತು ಅದರಿಂದ. ಆಮೇಲೆ ಮತ್ತೇನ್ ಮಾಡ್ದ, ನುಡಿಸುವುದು ನಿಲ್ಸಿ ಮತ್ತೆ ಹಾರ್ಮೋನಿಯಂ ಅನ್ನು ಹೊಂದಾಣಿಕೆ ಮಾಡಿ ಮತ್ತೆ ನುಡಿಸಿದಾಗ ಒಳ್ಳೆಯ ಧ್ವನಿ ಮೂಡಿ ಬಂತು. ಗುಜು ಗುಜು ಮಾತನಾಡುತ್ತಿದ್ದ ಎಲ್ಲರೂ ಸುಮ್ಮನಾಗಿ ಗಮನವಿತ್ತು ಕೇಳಿದರು. ಅಂದ್ರೆ ಅಷ್ಟೋ ತನಕ ಗಜು ಗುಜು ಗುಜು ಅಂತ ಮಾತಾಡ್ತಿದ್ದ ಜನ, ಆ ತಾತ ಎಲ್ಲ ಕ್ಲೀನ್ ಮಾಡಿ ಹಾರ್ಮೋನಿಯಂ ನುಡ್ಸೋಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಳ್ಳೆ ಧ್ವನಿ ಬಂತಲ್ವಾ, ಅವಾಗ ಇವ್ರು ಏನ್ ಮಾಡಿ ಎಲ್ಲ ಜನನು ಸೈಲೆಂಟ್ ಆಗಿ, ಆಹಾ ಎಷ್ಟ್ ಚೆನ್ನಾಗ್ ತಾತ ಹಾರ್ಮೋನಿಯಂ ನುಡಿಸ್ತಾ ಇದೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಆತ ಸುಮಾರು ಸಮಯ ಶ್ರಾವ್ಯವಾಗಿ ಸಂಗೀತ ನುಡಿಸಿದ. ಎಲ್ಲರೂ ಮಂತ್ರ ಮುಗ್ಧರಾಗಿ ಕೇಳಿದರು. ನಂತರ ಆ ಮುದುಕ ಮತ್ತೆ ತನ್ನ ಸ್ಥಾನಕ್ಕೆ ಹೋಗಿ ಕುಳಿತ. ಸರಿ, ಜನರನ್ನೆಲ್ಲ ಆಕರ್ಷಣೆ ಮಾಡಾಯ್ತು. ಇವಾಗ ಅದರಿಂದ ಒಳ್ಳೆ ಟೋನ್ ಬಂತು ಅಲ್ವಾ, ಚೆನ್ನಾಗಿ ಮ್ಯೂಸಿಕ್ ಕೇಳಿಸ್ತು. ಇಷ್ಟನ್ ಮಾಡಿ ಆ ತಾತ ಏನ್ ಮಾಡಿದ್ರು, ಫಸ್ಟ್ ಎಲ್ಲೂ ಮೂಲೆಯಲ್ಲಿ ಹೋಗಿ ಕೂತಿದ್ರಲ್ವಾ ಅದೇ ಮೂಲೆಗೆ ವಾಪಸ್ ಹೋಗಿ ಆ ತಾತ ಕುಳಿತರು. ಹರಾಜುದಾರ ಅದ್ಭುತವಾದ ಹಾರ್ಮೋನಿಯಂ ಬೆಲೆ ಕೇವಲ 1,000 ರೂಪಾಯಿ ಅಂತ ಮತ್ತೆ ಕೂಗ್ದವನು. ತಾತ ಯಾವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದ್ಸರಿ ನುಡ್ಸಿದ್ರು, ಚೆನ್ನಾಗಿ ಮ್ಯೂಸಿಕ್ ಬಂತು. ಅವಾಗ ಇವ್ನು ಹರಾಜ್ ಮಾಡೋನ್ ಏನಂದ ಮಾಲೀಕ, ಇವಾಗ್ಲಾರು ತಗೋತೀರಾ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕೇಳಿಸ್ತಾ ಇದೆ, ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ, ಸೊ ಇದಕ್ಕೆ 1,000 ಬೆಲೆ ಅಂತ ಹೇಳಿ ಅವನು ಕೂಗ್ತಾನೆ. ಆಗ ಯಾರೋ ಮಧ್ಯದಲ್ಲಿ ಎದ್ದು ನಾನು 2,000 ಕೊಡ್ತೀನಿ ಅಂದ್ರು, ಇನ್ನೊಬ್ಬ ನಾನು 3,000 ಕೊಡ್ತೀನಿ ಅಂದ, ಇನ್ನೊಬ್ಬ ನಾನು 5,000 ಕೊಡ್ತೀನಿ ಅಂದ, ಇನ್ನೊಬ್ಬ ಲಾಸ್ಟ್ಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 10,000 ರೂಪಾಯಿ ಯಾರು ಕೇಳಿದ್ರು ಅವರಿಗೆ ಆ ಹಾರ್ಮೋನಿಯಂ ಮಾರಾಟವಾಗುತ್ತೆ. ಈ ಘಟನೆ ಹೇಳಿದ ಉಪನ್ಯಾಸಕರು ಮುಂದುವರಿಸಿದರು, ನಮ್ಮೆಲ್ಲರಲ್ಲೂ ಅದ್ಭುತವಾದ ಸಂಗೀತ ಅಡಗಿದೆ. ಆದರೆ ಮೊದಲು ನಮ್ಮ ಮೇಲೆ ಬಹುದಿನಗಳಿಂದ ಕುಳಿತಿರುವ ಧೂಳನ್ನು ಕೊಡವಿಕೊಳ್ಳಬೇಕು. ನಾನು ದಡ್ಡ, ನಾನು ಹಿಂದುಳಿದವನು, ನನಗೆ ಅದ್ ಗೊತ್ತಿಲ್ಲ, ನನಗೆ ಇದ್ ಗೊತ್ತಿಲ್ಲ, ನನ್ ಜಾಣ ಅಲ್ಲ, ನನ್ಗೆ ಆಮೇಲೆ ಏನು ನನ್ನಿಂದ ಏನಾಗುತ್ತೆ, ನನಗೆ ಯಾರು ಸಪೋರ್ಟ್ ಮಾಡೋರಿದ್ದಾರೆ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಪ್ರತಿಭೆ ಇಲ್ಲ, ನಾನ್ ಟ್ಯಾಲೆಂಟ್ ಇಲ್ಲ, ನಾನ್ ಜಾಣ ಇಲ್ಲ ಅಂತ ಹೇಳಿ ಬರೀ ಇಂಥದ್ದೇ ನಮ್ಮೇಲೆ ನಮಗೆ ಕೀಳರಿಮೆ, ಅಂದ್ರೆ ನಮ್ಮೇಲೆ ನಾವೇ ದೂರ್ಕೊಳ್ಳೋದು, ನಾನ್ ಹಂಗೆ ಹಿಂಗೆ ಅಂತ ಹೇಳಿ ಈ ತರದ ಧೂಳು ನಮ್ಮೇಲೆ ತುಂಬಾ ಕೂತಿರುತ್ತೆ. ಈ ಸೂಕ್ತ ವಿದ್ಯಾಭ್ಯಾಸ ತರಬೇತಿ
ಉತ್ಸಾಹವರ್ಧಕ ಪುಸ್ತಕಗಳನ್ನು ಓದುವುದು, ಸಾಧಕರ ಸಹವಾಸ, ಇವು ನಾವು ಮಾಡಿಕೊಳ್ಳಬೇಕಾದ ಸಣ್ಣ ಪುಟ್ಟ ರಿಪೇರಿಗಳು. ಅಂದ್ರೆ ನಮ್ಮನ್ನ ನಾವೇ ದೂರ್ಕೋತಾ ಇರ್ತೀವಲ್ವಾ, ನಾವು ಸರಿ ಇಲ್ಲ, ನಾವು ಜಾಣರಲ್ಲ, ನಾವು ಸೋಂಬೇರಿಗಳು, ನನ್ನಿಂದ ಏನು ಆಗಲ್ಲ, ನನಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಇದೆಲ್ಲ ಏನಿದೆ ಹಾರ್ಮೋನಿಯಂ ಮೇಲೆ ಧೂಳು ಕೂತಿರುತ್ತಲ್ವಾ, ಹಾಗೆ ನಮ್ಮ ಮೇಲೆ ನಾವು ಈ ತರ ಮಾತುಗಳನ್ನ ಹೇಳ್ಕೊಂಡು ನಮ್ಮ ಮೇಲೆ ನಾವು ಅದು ಧೂಳನ್ನ ಕೂರ್ಸ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾವು ಒಳ್ಳೆ ಪುಸ್ತಕ ಓದೋದ್ರಿಂದ, ಒಳ್ಳೆ ಒಳ್ಳೆ ಜನರ ಹತ್ರ ಬೆರೆಯೋದ್ರಿಂದ, ಆಮೇಲೆ ಒಳ್ಳೆ ಸಾಧಕರು ಇರ್ತಾರೆ ಅವ್ರ ಜೊತೆ ನಾವು ಮಾತಾಡೋದ್ರಿಂದ ನಾವು ಸಣ್ಣ ಪುಟ್ಟ ರಿಪೇರಿ ಅಂದ್ರೆ ನಮ್ಮನ್ನ ನಾವು ರಿಪೇರಿ ಮಾಡ್ಕೋಬಹುದು ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಮೊದಲು ಬಂದ ವಿಕಾರ ಧ್ವನಿ ನಾವು ಎದುರಿಸುವ ಎಡರು ತೊಡರುಗಳು. ಅಂದ್ರೆ ಆ ಹಾರ್ಮೋನಿಯಂ ನುಡಿಸ್ತಾ ಫಸ್ಟ್ ಬಂದಿದ್ದೇನೋ ವಿಕಾರ ಧ್ವನಿ ಬಂತು, ಕೇಳಕ್ಕೆ ಆಗಲ್ಲ ಅಷ್ಟು ಕೆಟ್ಟು ಮ್ಯೂಸಿಕ್ ಬಂತು. ಅದು ಏನು ನಮ್ಮ ಜೀವನದಲ್ಲಿ ನಾವು ಅಂದ್ರೆ ನಾವು ಅನುಭವಿಸ್ತಾ ಇದೀವಲ್ವಾ, ಸಮಸ್ಯೆಗಳು, ತೊಂದರೆಗಳು, ಇದೆಲ್ಲ ಏನಿದೆ ಹಾರ್ಮೋನಿಯಂ ಬಂದಂತ ಮೊದಲನೇದು ವಿಕಾರ ಧ್ವನಿ ಏನಿದೆ ಅದು ಅದು ಈಗ ನಮ್ಮ ಜೀವನದಲ್ಲಿ ನಡೀತಾ ಇರೋದು. ಈ ಆ ಮುದುಕ ಮಾಡಿದ ಕೆಲಸ ಮಾಡುವವರು ನಮ್ಮ ಉಪಾಧ್ಯಾಯರು, ಗುರುಗಳು. ಇದೆಲ್ಲ ಆದಾಗ ನಮ್ಮೆಲ್ಲರಲ್ಲಿರುವ ಅದ್ಭುತ ಸಂಗೀತ ಹೊರಬರುತ್ತದೆ. ಅಂದ್ರೆ ಸಣ್ಣ ಪುಟ್ಟ ರಿಪೇರಿಯನ್ನು ಮಾಡ್ಕೊಂಡು ಆತ ಹಿಂಗ್ ಅದನ್ನೆಲ್ಲ ಕ್ಲೀನ್ ಮಾಡಿ ಸರಿ ಮಾಡಿದ್ರು. ನಮ್ಮ ಜೀವನದಲ್ಲಿ ನಮಗ್ ಸರಿ ಮಾಡೋರು ಯಾರು ಅಂದ್ರೆ ನಮ್ಮ ಟೀಚರ್ಸ್ಗಳು. ನಾವು ನೋಡಿ ಚಿಕ್ಕವರಿದ್ದಾಗಿಂದ ಇಲ್ಲಿ ತನಕ ನಾವ್ ಏನೇನ್ ಕಲ್ತಿದ್ದೀವಿ, ಯಾವ್ಯಾವ ಫೀಲ್ಡ್ ಅಲ್ಲಿ ಅಂಗನವಾಡಿ ಇರ್ಬೋದು, ಹೈಸ್ಕೂಲು, ಆಮೇಲೆ ಮಿಡ್ಲ್ ಸ್ಕೂಲು, ಆಮೇಲೆ ಮಿಡ್ಲ್ ಸ್ಕೂಲ್ ಆದ್ಮೇಲೆ ಹೈಸ್ಕೂಲು, ಕಾಲೇಜು, ಈ ತರ ಪ್ರತಿಯೊಂದು ನಮ್ಮ ಲೈಫ್ ಜರ್ನಿಲಿ ನಮ್ಮ ಶಿಕ್ಷಕರು, ಟೀಚರ್ಸ್ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಟೀಚರ್ಸ್ಗೆ. ಅಂದ್ರೆ ಪ್ರತಿಯೊಂದು ಮಕ್ಕಳನ್ನು ಅಷ್ಟು ಒಂದು ಒಳ್ಳೆ ರೀತಿ ಜೀವನದ ಮೌಲ್ಯಗಳನ್ನು ಕಲಿಸಿ ಶಿಕ್ಷಕರು ಅದಕ್ಕೊಂದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಗುರುಗಳು. ಅಂದ್ರೆ ನಮಗೆ ನೀವ್ ಹಿಂಗಿರ್ಬೇಕು, ಹಂಗ್ ಮಾಡ್ಬೇಕು, ನೀವ್ ಜೀವನದಲ್ಲಿ ಈ ತರ ಅಳವಡಿಸ್ಕೋಬೇಕು ಅಂತ ನಮಗೆ ಬುದ್ಧಿ ಹೇಳ್ತಾರಲ್ಲ ಗುರುಗಳು, ಇವರೆಲ್ಲ ಇದ್ದಾಗ ನಾವು ನಮ್ಮಿಂದ ಅದ್ಭುತ ಸಂಗೀತ ಹೊರ ಬರುತ್ತದೆ. ಅಂದ್ರೆ ನಮ್ಮಲ್ಲಿರೋ ಟ್ಯಾಲೆಂಟ್, ನಮ್ಮಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿ ಏನಿದೆ, ಈ ಗುರುಗಳು, ಉಪಾಧ್ಯಾಯರು ಎಲ್ಲ ನಮಗೆ ಕನೆಕ್ಟ್ ಆದಾಗ ನಮ್ಮ ಶಕ್ತಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ನಾವೇ ನಿರೀಕ್ಷಿಸಿರದ ಅಪೂರ್ವವಾದ ಬೆಲೆ ನಮಗೆ ದೊರೆಯುತ್ತದೆ. ನಮ್ಮ ಶಕ್ತಿ ನಮಗೆ ಗೊತ್ತಾದಾಗ ನಾವು ಮೊದ್ಲೇನ್ ಹೇಳ್ಕೊತಾ ಇರ್ತೀವಿ, ನನಗೆ ಅದ್ ಗೊತ್ತಿಲ್ಲ, ನನ್ ದಡ್ಡ, ನಾನು ಹಂಗೆ ಹಿಂಗೆ ಅಂತ ನಮ್ಮ ಬಗ್ಗೆ ನಾವೇ ಏನ್ ದೂರ್ಕೋತಾ ಇರ್ತೀವಿ, ಅದನ್ನೆಲ್ಲ ಬಿಟ್ಟ ಆದ್ಮೇಲೆ ನಮ್ಮಲ್ಲಿರ್ತಕ್ಕಂಥ ಅಪೂರ್ವವಾದ ಶಕ್ತಿ ಏನಿದೆ, ಅದ್ಭುತ ಶಕ್ತಿ ಅಂತ ದೇವ್ರು ಆಲ್ರೆಡಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಅದ್ಭುತ ಶಕ್ತಿನ ಕೊಟ್ ಕಳ್ಸಿರ್ತಾರೆ. ಆದ್ರೆ ಅದ್ರ ಬಗ್ಗೆ ನಮಗೆ ಅರಿವಿಲ್ದೆ ನಾನ್ ಹಂಗೆ, ನಾನ್ ದಡ್ಡ, ನಾನ್ ಹೀಗೆ ಅಂತ ಆ ಶಕ್ತಿಯನ್ನ ಮರ್ತು ನಾವು ಸುಮ್ನೆ ಹುಟ್ಟಿದೀವಿ, ಸಾಯ್ತೀವಿ ಅಂತ ಹೇಳಿ ಹೆಂಗೋ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಬಿಟ್ಟು ನಾವು ಅದ್ರ ಆ ಜ್ಞಾನವನ್ನು ತಗೊಂಡಾಗ ನಾವು ನಮ್ ಬೆಲೆ ಅವಾಗ ನಮಗೆ ಗೊತ್ತು. ಅಂದ್ರೆ ನಮ್ಮಲ್ಲಿರುವ ಅಪೂರ್ವವಾದ ಬೆಲೆ ನಮಗೆ ಅರಿವಾಗುತ್ತೆ ಅಂತ ಹೇಳಿ ಷಡಕ್ಷರಿ ಸರ್ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಈ ಕಥೆ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ಕೊಂತೀನಿ. ನನಗೂ ಸಖತ್ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ಎಪಿಸೋಡ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.